ಈ 30 ಸೆಕೆಂಡ್ ರೀಲ್ ಮಾಡೋಂಥವ್ರಿಗೆ ಏನ್ ಹೇಳ್ತಾರೆ? ಬಟ್ ಎಲ್ಲರ ಮನುಷ್ಯರಲ್ಲೂ ಒಂದು ಆಸೆ ಇರುತ್ತೆ. ಎಕ್ಸ್ಟ್ರೋವರ್ಟ್ ಇಂದ ಇಂಟ್ರೋವರ್ಟ್ ಆಗಿ ಕನ್ವರ್ಟ್ ಮಾಡಿದೆ ಹೇಗೆ ಮಾಡಿಲ್ವಾ? ಎಕ್ಸ್ಟ್ರೋವರ್ಟ್ ಆಗಿದ್ದೀನಿ. ಪೈರಸಿ ಅನ್ನೋದು ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಕನ್ನಡ ಚಿತ್ರರಂಗದಲ್ಲಿ ಒಂದು ಎಕ್ಸ್ಪೆರಿಮೆಂಟಲ್ ಚಿತ್ರಗಳು ಅಂತ ಹೇಳಿ ಬಹಳಷ್ಟು ಬಂದಿದೆ ಅಂಡ್ ವಿಭಿನ್ನ ಕಥೆಯನ್ನು ಹೊತ್ತಿರುವಂತಹ ಚಿತ್ರಗಳನ್ನು ಕೂಡ ಬಂದಿದೆ. ಬಟ್ ಆದ್ರೆ ಒಂದು ಕಥೆಯಲ್ಲಿ ಸಾರಾಂಶ ಅಂತ ಹೇಳಿ ಇರಬೇಕು. ಹಾಗಾದ್ರೆ ಸಾರಾಂಶ ತಂಡದವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಮೊದಲನೇದಾಗಿ ಒಂದು ಹ್ಯಾಂಡ್ಸಮ್ ಹೀರೋ, ಬಟ್ ತುಂಬಾನೇ ಸೈಲೆಂಟ್ ಅಂತಾನೆ ಹೇಳ್ಬೋದು, ಆಕ್ಟಿಂಗ್ ಅಲ್ಲಿ ವೈಲೆಂಟ್ ಅಂತಾನೆ ಹೇಳ್ಬೋದು. ಸೊ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ದೀಪಕ್ ಅವ್ರಿಗೆ ನಮಸ್ಕಾರ. ನಮಸ್ಕಾರ. ಅಲ್ಲಿ ಹೇಗಿದ್ದೀರಾ? ಸೂಪರ್ ಆಗಿದ್ದೀವಿ. ನೀವ್ ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ. ಅಂಡ್ ಈ ಸಾರಾಂಶಕ್ಕೆ ಸೂತ್ರಧಾರ ನಮ್ಮ ಜೊತೆಗಿದ್ದಾರೆ. ಸೊ ಅವ್ರನ್ನು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಸೂರ್ಯ ವಶಿಷ್ಠ ಅವರಿಗೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ? ಎಸ್, ಆರಾಮಿದ್ದೀನಿ. ಸೊ ಸಾರಾಂಶ ಅಂತ ಹೇಳಿದ ತಕ್ಷಣನೇ ಸಾರಾಂಶ ಶುರುವಾಗಿದ್ದು ಹೇಗೆ? ಇದು ಶುರು ಆಗಿದ್ದು ಬಹಳ ಹಿಂದೆ. ತಮಸ್ಸು ಅನ್ನೋ ಚಿತ್ರದಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದೆ. 2009-10 ಫ್ರಮ್ ಸ್ಕ್ರಿಪ್ಟಿಂಗ್ ಸ್ಟೇಜ್ ಟು ರಿಲೀಸ್ ಪೂರ್ತಿ ಜರ್ನಿನಲ್ಲಿ ನನಗೆ ಕೆಲಸ ಮಾಡಕ್ಕೆ ಅವಕಾಶ ಸಿಕ್ತು. ಅಗ್ನಿಶ್ ಸರ್ ಡೈರೆಕ್ಟ್ ಮಾಡಿದ್ರು. ಎಸ್. ಸೊ ಅವಾಗ ಅದ್ರ ಕಾಸ್ಟಿಂಗ್ ಸಮಯದಲ್ಲಿ ಏನಾಗ್ತಾ ಇತ್ತು, ಈಗ ಯಾವ್ದೋ ಒಂದು ಪಾತ್ರ, ವಿವೇಕ್ ಅಂತ ಯಾವ್ದೋ ಒಂದು ಪಾತ್ರ ಅಂತ ಎಕ್ಸಾಂಪಲ್, ಅದು ನಮಗೆ ಎಷ್ಟು ರಿಯಲ್ ಆಗ್ಬಿಟ್ಟಿರುತ್ತೆ ಕಾಸ್ಟಿಂಗ್ ಸ್ಟೇಜ್ ಅಲ್ಲಿ. ಯಾರೇ ಒಬ್ಬ ಆಕ್ಟರ್ ನಿಜವಾದ ಮನುಷ್ಯ ಬಂದು ಇವ್ರಿಗೆ ಒಂಚೂರು ಲೈನ್ಸ್ ಕೊಡ್ತೀವಿ, ಅವ್ರು ಡೈಲಾಗ್ಸ್ ಹೇಳ್ತಾರೆ, ಹೋಗ್ತಾರೆ. ಅದಾದ್ಮೇಲೆ ಅದು ಡಿಸ್ಕಸ್ ಮಾಡೋದಕ್ಕೆ ಕೂತ್ಕೊಂಡಾಗ ಡೈರೆಕ್ಷನ್ ಟೀಮ್ ವಿವೇಕ್ ನ ವಹಿಸ್ಕೊಂಡು ಮಾತಾಡ್ತೀವಿ. ಇವ್ನ್ ಹಿಂಗೆ ಸರ್, ಇವ್ನ್ ಹಂಗೆ ಸರ್, ನೋ ದಟ್ ಎಮೋಷನ್ ಇಸ್ ಸೋ ರಿಯಲ್ ಫಾರ್ ಅಸ್. ನಿಜವಾದ ವ್ಯಕ್ತಿನ ಸ್ಕೇಲ್ ಅಲ್ಲಿ ಹಾಕ್ಬಿಟ್ಟು ಕಂಪೇರ್ ಮಾಡ್ತೀವಿ ವಿತ್ ಅನ್ ಇಮ್ಯಾಜಿನರಿ ಕ್ಯಾರೆಕ್ಟರ್. ಹೌದು, ರೈಟ್. ಸೊ ಕಾಸ್ಟಿಂಗ್ ಮಾಡಿರೋ ಎಲ್ಲರಿಗೂ ಅಥವಾ ಬರಹಗಾರ ಎಲ್ಲರಿಗೂ ಇದಾಗಿರೋ ಅನುಭವ ಅಂತ ಹೇಳ್ಬೋದು. ಕ್ಯಾರೆಕ್ಟರ್ ಇಸ್ ಸೋ ರಿಯಲ್ ಫಾರ್ ಅಸ್. ಎಸ್. ಸೊ ಆ ಐಡಿಯಾ ನನಗೆ ಅಲ್ಲಿ ಬಿಟ್ಕೋತು, ಕ್ಯೂರಿಯಾಸಿಟಿ ಅಲ್ಲಿ ಬಿಟ್ಕೋತು. ಅದ ನಂತರ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್, ಕೆಲವು ವರ್ಷಗಳ ನಂತರ ಈ ಒಂದು ರಿಯಲ್ನೆಸ್ ಏನಿದೆ ಅದನ್ನ ಎಕ್ಸ್ಪ್ಲೋರ್ ಮಾಡಿ ಒಂದು ಸಬ್ಜೆಕ್ಟ್ ಮಾಡೋದು ಹೇಗಿರುತ್ತೆ, ಒಬ್ಬ ಕ್ಯಾರೆಕ್ಟರ್, ಒಬ್ಬ ರೈಟರ್ ಮತ್ತೆ ಕ್ಯಾರೆಕ್ಟರ್ ಎದುರುಗೊಂಡಾಗ ಕ್ಯಾರೆಕ್ಟರ್ ರೈಟರ್ ನ ಚೂಸ್ ಮಾಡ್ತಾ ಇದೆಯೋ ಅಥವಾ ರೈಟರ್ ಕ್ಯಾರೆಕ್ಟರ್ ನ ಕ್ರಿಯೇಟ್ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಜರ್ನಿ ಎಕ್ಸ್ಪ್ಲೋರ್ ಮಾಡೋ ಕ್ಯೂರಿಯಾಸಿಟಿ ಮೇಲೆ ಈ ಸಬ್ಜೆಕ್ಟ್ ನನಗೆ. ಓಕೆ, ಒಂದು ಕ್ಯಾರೆಕ್ಟರ್ ಅಂತ ಬಂದಿದ್ದ ತಕ್ಷಣನೇ ಇವಾಗ ದೀಪಕ್ ಅವರು ಸೆಲೆಕ್ಟ್ ಆದ್ಮೇಲೆನೆ ಒಂದು ಕ್ಯಾರೆಕ್ಟರ್ ನ ಬಗ್ಗೆ ಬರೀತೀರಾ ಅಥವಾ ದೀಪಕ್ ನ ಮೈಂಡ್ ಅಲ್ಲಿ ಇಟ್ಕೊಂಡೇನೆ ನೀವು ಒಂದು ಕ್ಯಾರೆಕ್ಟರ್ ನ ಡಿಸೈನ್ ಮಾಡ್ತೀರಾ ಸರ್? ಹೌ ಇಸ್ ಇಟ್? ನನ್ನ ಮೊದಲನೇ ಸಿನಿಮಾ ಆದ ಕಾರಣ ನನಗೆ ಆ ರೀತಿ ಯಾವುದೇ ಲಕ್ಸುರಿ ಇರಲಿಲ್ಲ. ಇವ್ರನ್ನೇ ಮೈಂಡ್ ಅಲ್ಲಿ ಇಟ್ಕೊಂಡು ಬರ್ತೀನಿ, ಇವ್ರು ಸಿಗ್ತಾರೆ ಅನ್ನೋ. ಎರಡನೇದು, ಇದ್ರ ಬರ್ದಿದ್ದ ಇಂಟೆನ್ಷನ್, ನಾನು ಹಲವು ಜಾನರ್ ಸಿನಿಮಾಗಳಲ್ಲಿ ನಾನು ಭಾಗಿಯಾಗಿರ್ಬೋದು, ನಾನು ನೋಡೋದಕ್ಕೆ ಎಲ್ಲಾ ಜಾನರ್ ಎಂಜಾಯ್ ಮಾಡ್ತೀನಿ. ಬಟ್ ಅಟ್ ದ ಸೇಮ್ ಟೈಮ್, ಇಫ್ ಐ ಆಮ್ ಅ ಪಾರ್ಟ್ ಆಫ್ ಅ ಫಿಲ್ಮ್ ಲೈಕ್ ದಿಸ್ ಅನ್ನೋ ಒಂದು ಒಳಗಡೆ ಒಂದು ಪರ್ಟಿಕ್ಯುಲರ್ ಸಾಫ್ಟ್ ಸ್ಪಾಟ್ ಇರುತ್ತಲ್ಲ ನನಗೆ, ಅದನ್ನ ಎಕ್ಸ್ಪ್ಲೋರ್ ಮಾಡೋ ಇಂಟೆನ್ಷನ್ ಇಂದ ಈ ಸಿನಿಮಾ ಬರ್ದಿಲ್ಲ. ಸೊ ಅದು ಬರ್ದಾದ್ಮೇಲೆ ಕೆಲವು ಫ್ರೆಂಡ್ಸ್ ಜೊತೆ ಹಂಚ್ಕೊಂಡ್ಮೇಲೆ ಚೆನ್ನಾಗಿದೆ, ಇದು ಸಿನಿಮಾ ಮಾಡೋಕ್ ಬರ್ತಿದೆ ಅನ್ನೋ ಕಲೆಕ್ಟಿವ್ ಧೈರ್ಯ ಏನಿದೆ, ಅದು 1% ಧೈರ್ಯ ಆಗಿದ್ರೆ ಸಾಲದು. ಆಸ್ ಅ ಟೀಮ್ ಎಲ್ಲರಿಗೂ ಧೈರ್ಯ ಬರ್ಬೇಕು, ಈ ಕಥೆ ನಾವು ಹೇಳ್ಬೇಕು ಅನ್ನೋ ಒಂದು ಸಂತೋಷ ಬರ್ಬೇಕು. ಎಸ್. ಅವಾಗ ಸೇರ್ಕೊಂಡು ಯಾವಾಗ ಸಿನಿಮಾ ಮಾಡಕ್ ಶುರು ಮಾಡಿದ್ವಿ, ಅಲ್ಲಿ ದೀಪಕ್ ವಾಸ್ ಅನ್ ಆಬ್ವಿಯಸ್ ಚಾಯ್ಸ್ ಅಂತ ಹೇಳ್ಬೋದು. ಬಟ್ ಇದು ಯಾವುದೇ ಕ್ಯಾರೆಕ್ಟರ್ಗೂ ಇವರೇ ಇರಬೇಕು ಅನ್ನೋ ಇಂಟೆನ್ಷನ್ ಇಂದ ಯಾವ ಕ್ಯಾರೆಕ್ಟರ್ನು ಬರ್ತಿಲ್ಲ. ಓಕೆ. ಅಂಡ್ ದೀಪಕ್ ಅವ್ರಿಗೆ ಈ ಒಂದು ಕ್ಯಾರೆಕ್ಟರ್ ಹುಡ್ಕೊಂಡು ಬಂದಿದ ತಕ್ಷಣನೇ, ಸೊ ವಾಟ್ ವಾಸ್ ಯುವರ್ ಫಸ್ಟ್ ಥಾಟ್ ಇನ್ ಯುವರ್ ಮೈಂಡ್? ಅಂದ್ರೆ ಕೆಲವೊಂದು ಎಕ್ಸ್ಪೆರಿಮೆಂಟಲ್ ಮೂವೀಸ್ ಅಂತ ಬರುತ್ತೆ, ಕೆಲವೊಂದು ಎಕ್ಸ್ಪೆರಿಮೆಂಟಲ್ ಕ್ಯಾರೆಕ್ಟರ್ಸ್ ಗಳಂತಾನೂ ಕೂಡ ಬರುತ್ತೆ. ಸೊ ಕ್ಯಾರೆಕ್ಟರ್ ನ ಎಕ್ಸ್ಪ್ಲೈನ್ ಮಾಡಿದಾದ ನಂತರ, ಡೈರೆಕ್ಟರ್ ನಿಮ್ಗೆ ಹೇಳಿದಾದ ನಂತರ, ವಾಟ್ ವಾಸ್ ಯುವರ್ ಫಸ್ಟ್ ಥಾಟ್ ಇನ್ ಯುವರ್ ಮೈಂಡ್? First thought was that the character is quite far away from me. ನನ್ನಿಂದ ಸ್ವಲ್ಪ ದೂರವಾಗಿ ನಿಂತಿರುವಂತಹ ಕ್ಯಾರೆಕ್ಟರ್ ಇದು. ನಾನು ಲೈಫ್ ನಲ್ಲಿ ಆಕ್ಚುಲಿ ಎಕ್ಸ್ಟ್ರೋವರ್ಟ್, ನಾನು ಎಲ್ಲರ ಜೊತೆ ಮಾತಾಡಿ ರೀಚಾರ್ಜ್ ಆಗುವಂತಹ ವ್ಯಕ್ತಿ. ಬಟ್ ಇಲ್ಲಿ ನಾನು ನಮೂದಿಸಬೇಕಾಗಿರೋ ಕ್ಯಾರೆಕ್ಟರ್ ಇಂಟ್ರೋವರ್ಟ್. ಅಂಡ್ ಈ ತರ ಡೈರೆಕ್ಟರ್ ಬೇರೆ ಜಿಗ್ದಿ ಕ್ಯಾರೆಕ್ಟರ್ ರಿಯಲ್, ನೀವೇನು ಇಲ್ಲ ಅಂತ ಡೈರೆಕ್ಟರ್. ಸೊ ಈ ತರ ಡೈರೆಕ್ಟರ್ ಜೊತೆ ಈ ತರ ಕೆಲಸ ಮಾಡುವಾಗ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಟು ಸಿ ಹೇಗೆ ಆ ಡಿಸ್ಟೆನ್ಸ್ ನ ಬ್ರಿಡ್ಜ್ ಮಾಡಕ್ ಸಾಧ್ಯ. ಅಂಡ್ ನಾವು ಪೋಸ್ಟರ್ ನಲ್ಲಿ ನೋಡ್ತೀವಿ ಅಂಡ್ ಕೆಲವೊಂದು ಯೂಟ್ಯೂಬ್ ವಿಡಿಯೋಸ್ ಗಳಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಕ್ಯಾರೆಕ್ಟರ್ ತುಂಬಾನೇ ಸೈಲೆಂಟ್ ಆಗಿ ತೋರಿಸಿದ್ರೆ, ನಾನು ಆಗ್ಲೇ ಹೇಳಿದಾಗೆ ತುಂಬಾನೇ ಸೈಲೆಂಟ್, ಬಟ್ ಆಕ್ಟಿಂಗ್ ಅಲ್ಲಿ ವೈಲೆಂಟ್ ಇರ್ಬೋದು ಅಂತ ಹೇಳಿದೀನಿ. ಮೇ ಬಿ ಈ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ನಿಮ್ಗೆ ಇವರೇನೆ ಸೂಕ್ತವಾದವರು ಅಂತ ಹೇಳಿ ಅನ್ಸಿದ್ದು ಯಾವಾಗ? ಮೊದಲಾಗಿ ಅಂತ ಟು ಬಿ ಆನೆಸ್ಟ್, ಅದು ಎಕ್ಸ್ಪೆಕ್ಟೇಷನ್ ಆಡಿಯನ್ಸ್ ಜೊತೆ ಸ್ಟ್ರೇಟ್ ಆಗಿ ಸೆಟ್ ಮಾಡೋಣ ಅನ್ನೋ ಇಂಟೆನ್ಷನ್ ಹೇಳ್ತಾ ಇದ್ದೀನಿ. ಐ ಡೋಂಟ್ ಥಿಂಕ್ ದಿಸ್ ಸಚ್ ಅನ್ ಎಕ್ಸ್ಪೆರಿಮೆಂಟಲ್ ಫಿಲ್ಮ್. ಓಕೆ, ರೈಟ್. ಕಮರ್ಷಿಯಲ್ ಸಿನಿಮಾ ನಾವ್ ಏನೇನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಆ ಎಲಿಮೆಂಟ್ಸ್ ಎಲ್ಲ ಆರ್ಗ್ಯಾನಿಕ್ ಆಗಿದೆ ಈ ಸಿನಿಮಾದಲ್ಲಿ. ಬಟ್ ದಟ್ ಸೆಡ್, ಒಬ್ಬ ಅಂತರ್ಮುಖಿ
ಅಂತ ಏನ್ ಕರಿತೀವಿ, ಇಂಟ್ರೋವರ್ಟ್ ಅಂತ ಏನ್ Introvert. ಕರಿತೀವಿ, ಅವ್ರ ರೆಪ್ರೆಸೆಂಟೇಷನ್ ಸಿನಿಮಾನಲ್ಲಿ ಬಹಳ ಲಿಮಿಟೆಡ್ ಆಗಿದೆ. ಒನ್ ಡೈಮೆನ್ಷನಲ್ ಆಗಿ ತೋರಿಸಿದ್ದಾರೆ. ಯಾರ ಜೊತೆ ಮಾತಾಡೋದಲ್ಲೂ ಕಳೆದೋಗಿರ್ತಾರೆ ಹಾಗೆ ಅವ್ರ ಪ್ರಪಂಚನೂ ತುಂಬಾ ಸುಂದರವಾಗಿರುತ್ತೆ. ಹೌದು. ಎಲ್ಲರ ತರನೇ. ಬಟ್ ಕೆಲವರಿಗೆ ಜನ ಜೊತೆ ಮಾತಾಡಿದಾಗ ಬ್ಯಾಟ್ರಿ ಚಾರ್ಜ್ ಆಗುತ್ತೆ, ಕೆಲವರು ಸೈಲೆಂಟ್ ಆಗಿದ್ದಾಗ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ದಟ್ ಡಸಂಟ್ ಮೀನ್ ದಟ್ ಪೀಪಲ್ ಹೇಟರ್ಸ್, ರೈಟ್? ಸೊ ಅಂಡ್ ನಾನೊಬ್ಬ ಅಂತರ್ಮುಖಿ, ಐ ಆಮ್ ಎನ್ ಇಂಟ್ರೋವರ್ಟ್. ಸೊ ನನ್ನ ನೋಡಿದಾಗ ಇಂಟ್ರೋವರ್ಟ್ ಗಳನ್ನ ಸಿನಿಮಾನಲ್ಲಿ ತೋರಿಸಿದಾಗ ಐ ಹ್ಯಾವ್ ನಾಟ್ ಬೀನ್ ರೆಪ್ರೆಸೆಂಟೆಡ್ ಅನ್ನೋ ಒಂದು ಇದಿತ್ತು ನನಗೆ. ಸೊ ಅಲ್ಲಿಂದ ಇದು ಹುಟ್ಕೊಂಡಿದ್ದು. ಈ ಕಥೆ ಬಂದಾಗ ಎಷ್ಟೊಂದ್ ಜನ ಇದ್ದಾರೆ ಅಂತರ್ಮುಖಿಗಳು, ಅವ್ರನ್ನ ನೋಡಿದಾಗ ನಮ್ಮ ಪ್ರಪಂಚ ಸುಂದರವಾಗಿದೆ, ಹೌದು ಇದು ಚೆನ್ನಾಗಿ ತೋರಿಸಿದಾರಲ್ಲ ಅಂತ ಅನಿಸ್ಬೇಕು. ದಟ್ ವಾಸ್ ದ ಇಂಟೆನ್ಷನ್. ಅಂಡ್ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಗಳನ್ನ ಪ್ಲೇ ಮಾಡ್ತಾ ಇರ್ತೀರಾ. ಸೊ ಎಲ್ಲ ಒಂದು ಕಡೆ ಒಂದು ಕ್ಯಾರೆಕ್ಟರ್ ಇಂದ ಇನ್ನೊಂದು ಕ್ಯಾರೆಕ್ಟರ್ ಸ್ವಿಚ್ ಆಗೋದಕ್ಕೆ ವಾಟ್ ಹೆಲ್ಪ್ಸ್ ಯು? ಇಸ್ ಇಟ್ ರಂಗಭೂಮಿಯಿಂದ ಬಂದಂತ ಒಂದು ಕಲೆನ, ಅಥವಾ ನಿಮ್ಗೆ ಆಕ್ಟಿಂಗ್ ಮಾಡ್ಬೇಕಾದ್ರೆನಾ, ಅಥವಾ ವರ್ಕ್ಶಾಪ್ಸ್ ಗಳು ಹೆಲ್ಪ್ ಆಗುತ್ತಾ, ಹೇಗೆ ನಿಮ್ಗೆ? ನೀವು ಹೇಳಿದ ಅಷ್ಟು ಪಾಯಿಂಟ್ಸ್ ಕ್ರೋಢೀಕರಿಸಿ ಹೇಳ್ಬಿಟ್ರಿ. ಬಟ್ ತುಂಬಾ ಮುಖ್ಯವಾಗಿ ಒಂದು ಕ್ಲಾರಿಟಿ ಇರಬೇಕು. ಓಕೆ. ಯಾವ್ದೋ ಒಂದು ಸ್ಕ್ರಿಪ್ಟ್ ಬಂದಾಗ ಅದ್ರಲ್ಲಿ ನಾವು ಒಂದು ಸ್ಕ್ರಿಪ್ಟ್ ಓದ್ಬಿಟ್ಟು ಒಂದಷ್ಟು ಪಾಯಿಂಟ್ಸ್ ನ ಹೇಕೊಂಡು ಒಂದು ಕ್ಯಾರೆಕ್ಟರ್ ಹಿಂಗಿರ್ಬೋದು ಅಂತ ಮಾತಾಡೋಕೆ ಶುರು ಮಾಡ್ತೀನಿ. ಆಮೇಲೆ ಡೈರೆಕ್ಟರ್ ಜೊತೆ ಮಾತಾಡ್ತೀವಿ. ಕೋ ಆಕ್ಟರ್ ಬರ್ತಾನೆ, ಆತ ಇನ್ನೊಂದು ಡೈಮೆನ್ಷನ್ ತರ್ತಾನೆ, ಆತನೋ ಆಕೆ ಇನ್ನೊಂದು ಡೈಮೆನ್ಷನ್ ತರ್ತಾರೆ. ಬಟ್ ಇದೆಲ್ಲದರ ಮಧ್ಯೆ ಕ್ಯಾಮ್ರಾ ಹಿಂದೆ ನಿಂತು ಡೈರೆಕ್ಟ್ ಮಾಡುವಾಗ ದೇರ್ ನೀಡ್ಸ್ ಟು ಬಿ ಸಮ್ ಕ್ಲಾರಿಟಿ ಅರೌಂಡ್ ಹೌ ಫಾರ್ ವಿ ಕ್ಯಾನ್ ಪುಷ್. ಯಾಕಂದ್ರೆ ನಾವೆಲ್ಲ ತುಂಬಾ ಒಂಥರ ಹಸ್ತು ಬಂದಿರ್ತೀವಿ, ನಾವು ತಿಂತಾನೆ ಇರ್ತೀವಿ. ಸೊ ನಾವು ಕೇಳಿದಾಗ ಪಾಪ ಎಷ್ಟಾಗುತ್ತೋ ಅಷ್ಟು ಕೊಟ್ಟು, ಇಲ್ಲ ಇಲ್ಲ ಇಷ್ಟು ಸಾಕು ಅಂತ ಹೇಳುವಂತ ಒಂದು ಪರಿಜ್ಞಾನ ಇರಬೇಕು. ಸೊ ದ್ಯಾಟ್ ರಿಯಲಿ ಹೆಲ್ಪ್ಸ್. ಅಂಡ್ ಪ್ರತಿ ಆಕ್ಟರ್ಗೂ ಅವನದೇ ಆದಂತಹ ಒಂದು ಪ್ರಾಸೆಸ್ ಇರುತ್ತೆ. ಅಂಡ್ ಆ ಪ್ರಾಸೆಸ್ ಅನ್ನ ಎಷ್ಟರ ಮಟ್ಟಿಗೆ ಉಪಯೋಗ ಮಾಡ್ಕೊಳ್ಳಿಕ್ ಆಗುತ್ತೆ ಒಂದು ಪ್ರಾಜೆಕ್ಟ್ ಅಲ್ಲಿ ಅನ್ನೋದು ಇಂಪಾರ್ಟೆಂಟ್. ಪ್ರಾಸೆಸ್ ಇದೆ ಅದಕ್ಕೋಸ್ಕರ ನಾನು ಹಿಂಗ್ ಮಾಡ್ತೀನಿ ಅನ್ನೋ ಧೋರಣೆಗಿಂತ ಈ ಪ್ರಾಜೆಕ್ಟ್ ಗೆ ಎಷ್ಟು ಸೂಕ್ತ, ಅದು ಎಷ್ಟು ಅದನ್ನ ಮೈಗೊಳಿಸ್ಕೊಂಡು ನಾನು ಮೈಗೂಡಿಸ್ಕೊಂಡು ಮುಂದುವರಿಬಹುದು ಅನ್ನೋದು ಸೂಕ್ತ. ಅಂಡ್ ಸಾರಾಂಶ ಅಂತ ಹೇಳಿದ ತಕ್ಷಣ ಕತೆ ಆಗ್ಲೇ ಕಂಪ್ಲೀಟ್ ಆಗಿದೆ, ಅಂಡ್ ಅದ್ರ ಜೊತೆಗೆ ಪ್ರಾಜೆಕ್ಟ್ ಕೂಡ ರೆಡಿ ಆಗಿದೆ. ಏನ್ ಹೇಳೋದಕ್ಕೆ ಹೊರಟಿದೆ ಸಾರಾಂಶ ಅಂತ ಹೇಳಿದ್ರೆ? ಇವಾಗ ಎಲ್ಲರೂ ನಾವು ಕಥೆಗಾರರು. ಹೌದು. ಬೆಳಿಗ್ಗೆ ಕೆಲವು ಕಡೆ ಹೇಳಿರೋ ಮಾತಿದು, ಮಗು ಊಟ ಮಾಡಿಸೋದ್ರಿಂದ ಹಿಡಿದು ಆಫೀಸಲ್ಲಿ ರಜಾ ಕೇಳೋದು, ಎಲ್ಲರೂ ಒಂದಲ್ಲ ಒಂದ್ ರೀತಿ ಬೆಳಗಿನ ಸಂಜೆ ನಾವು ಕತೆ ಹೇಳ್ತೀನಿ ಇರ್ತೀವಿ. ಫ್ರೆಂಡ್ಸ್ ಆಗೋದಿಕ್ಕೂ ನಮ್ ಕತೆ ನಿಮ್ ಕತೆ ಎಲ್ಲೋ ಹೊಂದುತ್ತಾ ಇದೆ ಅನ್ನೋ ಒಂದು ಎಂಥೂಸಿಯಾಸಮ್. ಸೊ ಎಲ್ಲರೂ ಅಂಡ್ ಇದು ಆ ಜರ್ನಿ, ಇವಾಗ ಕಥೆ ಇವನನ್ನ ಆರಿಸ್ಕೊಳತ್ತಾ ಅಥವಾ ಇವನ್ ಕಥೆನ ಆರಿಸ್ಕೊತಾನ ಅಂತ, ಅದು ಕಥೆ ಅನ್ನೋ ಪರ್ಟಿಕ್ಯುಲರ್ ಆಸ್ಪೆಕ್ಟ್ ಏನಿಗೆ ಚೂಸ್ ಮಾಡಿದ್ದು, ಪೇಂಟಿಂಗ್ ಇರ್ಬೋದು, ಇನ್ನೇನೋ ಇರ್ಬೋದು, ಈ ಕಥೆ ಅನ್ನೋ ಆಸ್ಪೆಕ್ಟ್ ಚೂಸ್ ಮಾಡಿದ ಕಾರಣನೇ ಅದು. ನಾವೆಲ್ಲರೂ ಕಥೆಗಾರ. ಅದೊಂದು ಒಂದು ಸೆಂಟೆನ್ಸ್ ಇದೆ, ಲೈಕ್ ಕಥೆಗಾರನಿಂದ ಕಥೆಯೋ ಅಥವಾ ಕಥೆಯಿಂದ ಕಥೆಗಾರ. ಸೊ ಹಾಗಾಗಿ ಎಲ್ರು ಕಥೆಗಾರರೇ ಆಗಿರೋ ಕಾರಣ ನಾನು ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಚೂಸ್ ಮಾಡ್ಕೊಂಡಿದ್ದೆ. ಎಲ್ಲರಿಗೂ ರಿಲೇಟ್ ಆಗೋ ಸಬ್ಜೆಕ್ಟ್. ಯಾರಾದ್ರೂ ನಮ್ಗೆ ಜೀವನದಲ್ಲಿ ಪ್ರೀತಿ ಪಾತ್ರರಾಗಿದ್ದಲ್ಲಿ ಅಂಡ್ ಯಾರಿಗ್ ಯಾರು ಆಗಿರಲ್ಲ ಅವ್ರಿಗೆ ರಿಲೇಟ್ ಆಗೋ ಸಿನಿಮಾ. ಈ ಸಿನಿಮಾ ನೋಡಿದ್ಮೇಲೆ ನಾವು ಯಾರೋ ಒಬ್ರನ್ನ ನಮ್ ಮನ್ಸಿಗೆ ಹತ್ರ ಇಟ್ಕೊಂಡಿರೋನ್ನ ನೆನಪಿಸ್ಕೊಂಡು ಆ ನೆನಪಿನಲ್ಲಿ ಒಂದ್ ಸ್ವಲ್ಪ ಸಮಯ ಕಳೆಯೋದಾಗ್ಲಿ, ಅಥವಾ ಅವ್ರಿಗೆ ಒಂದು ಫೋನ್ ಮಾಡೋದಾಗ್ಲಿ, ಮೆಸೇಜ್ ಮಾಡೋದಾಗ್ಲಿ, ಆ ಯೋಚನೆಗಳನ್ನ ನಮ್ಮನ್ನ ಸ್ವಲ್ಪ ಭಾವುಕರಾಗೋ ಕಡೆ ಅಂದ್ರೆ ತಳ್ಳೋ ಅಂತದಲ್ಲ, ಕೈ ಹಿಡ್ಕೊಂಡು ಕರ್ಕೊಂಡು ಹೋಗುತ್ತೆ. ಸೊ ಎಲ್ಲರೂ ನೋಡಿ, ಫ್ಯಾಮಿಲಿ ಜೊತೆ ನೋಡುವಂತ ಸಿನಿಮಾ. ಚಿಕ್ಕವರು ದೊಡ್ಡವ್ರನ್ನ ಕರ್ಕೊಂಡ್ ಬರ್ಬೇಕು, ದೊಡ್ಡವ್ರು ಚಿಕ್ಕವ್ರಿಗೆ ಕಾಯ್ಬಾರ್ದು, ಅವ್ರಾಗವ್ರೆ ಬಂದು ನೋಡ್ಬೇಕು, ಆ ರೀತಿ ಮಾಡಿದ್ವಿ. ಅಂಡ್ ಮಾಡಿರುವಂತಹ ಕೆಲವೊಂದು ಫಿಲ್ಮ್ಸ್ ಗಳಲ್ಲಿ ಮ್ಯಾಕ್ಸಿಮಮ್ ಕೆಲವೊಂದ್ ಕಡೆ ನೀವು ಅವಾರ್ಡ್ಗೆ ಪ್ರೆಸೆಂಟ್ ಮಾಡೋದಕ್ಕೆ ಅಥವಾ ಅವಾರ್ಡ್ ವಿನ್ನಿಂಗ್ ಕಥೆ ಆಗಿರುತ್ತೆ ಅನ್ನೋದನ್ನು ಕೂಡ ಮೈಂಡ್ ಅಲ್ಲಿ ಇಟ್ಕೊಂಡು ಕೆಲವರು ಡೈರೆಕ್ಟರ್ಸ್ ಗಳು ಮಾಡಿರ್ತಾರೆ. ಸೊ ಈ ಮೂವಿಯಿಂದನೂ ನಾವೇನಾದ್ರೂ ಆ ತರ ಅವಾರ್ಡ್ ಫಂಕ್ಷನ್ಸ್ ಗಳಿಗೆ ಅಟೆಂಡ್ ಆಗಿ ಅಂಡ್ ಅಲ್ಲಿಯ ಒಂದು ಅವಾರ್ಡ್ಸ್ ಗಳನ್ನ ತಗೊಳ್ಳೋಂಥದ್ದನ್ನ ನೋಡ್ಬೋದು. ಬಿಕಾಸ್ ನ್ಯಾಷನಲ್ ಅವಾರ್ಡ್ ವಿನ್ನರ್ ಕೂಡ ಇದ್ದಾರೆ ಈ ಮೂವಿನಲ್ಲಿ. ಸೊ ಹಾಗಾಗಿ 100% ನಾವು ದ ಮೋಸ್ಟ್ ಇಂಪಾರ್ಟೆಂಟ್ ಅವಾರ್ಡ್ಗೋಸ್ಕರ ಮಾಡಿರೋದು ಆಡಿಯನ್ಸ್ ಅಕ್ಸೆಪ್ಟೆನ್ಸ್, ಆಡಿಯನ್ಸ್ ಲವ್. ಆ ಅವಾರ್ಡಿಗೋಸ್ಕರನೇ ಈ ಸಿನಿಮಾ ಮಾಡಿರೋದು. ಸೊ ಅದು ಬಂದ್ರೆ ನನಗೆ ಬಹಳ ಸಂತೋಷ. ಎಸ್. ಅಂಡ್ ನಿಮ್ಮ ಪಾತ್ರದ ಬಗ್ಗೆ ಇನ್ನಷ್ಟು ಒಂದ್ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಜರ್ನಿ ಹೇಗಿತ್ತು ಅಂಡ್ ಕತೆ ನಿಮ್ನ ಹೇಗೆ ಒಂದು ಕಂಪ್ಲೀಟ್ ಆಗಿ ಎಕ್ಸ್ಟ್ರೋವರ್ಟ್ ಇಂದ ಇಂಟ್ರೋವರ್ಟ್ ಆಗಿ ಕನ್ವರ್ಟ್ ಮಾಡಿದೆ? ಹೇಗೆ ಮಾಡಿಲ್ವಾ? ಎಕ್ಸ್ಟ್ರೋವರ್ಟ್ ಆಗಿದ್ದೀನಿ. ಸೊ ಇದು ತೇಜಸ್ವಿ ಪಂಡಿತ್ ಅನ್ನೋದು ಪಾತ್ರದ ಹೆಸರು. ಈತ ಒಬ್ಬ CA. ಈಗ CA ಅಂದ ತಕ್ಷಣ ನಮ್ಮ ಪರಿಕಲ್ಪನೆ ಏನಾಗುತ್ತೆ, ಯಾವುದೋ ಒಂದು ಸೆಡೆಂಟರಿ ಲೈಫ್ ಸ್ಟೈಲ್ ಇರುವಂತಹ ವ್ಯಕ್ತಿ, ಅವನೊಂದು ಅಚ್ಚುಕಟ್ಟಾಗಿ ಅವನ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ, ಒಂದು ಸಮತೋಲನದಲ್ಲಿ ಅವನ ಜೀವನ ನಡೀತಾ ಇದೆ. ಬಟ್ ಎಲ್ಲರ ಮನುಷ್ಯರಲ್ಲೂ ಒಂದು ಆಸೆ ಇರುತ್ತಲ್ಲ, ಆ ಆಸೆ ಹಂಬಲ ಆಗುತ್ತಲ್ಲ, ಆ ಕವಲೊಡೆಯೋ ಒಂದು ಸ್ಥಿತಿನಲ್ಲಿ ಈ ತೇಜಸ್ವಿ ಹೋಗಿ ನಿಲ್ತಾನೆ. ಅವನಿಗೆ CA ಆಗಿರೋದ್ರ ಜೊತೆ ಬರವಣಿಗೆ ಮಾಡಬೇಕು ಅನ್ನೋ ಆಸೆ. ಈ ಬರವಣಿಗೆ ಮಾಡೋ ಅನ್ನೋ ಆಸೆ ಹುಚ್ಚಾಗಿ
ಅವನು ನಿಜವಾಗೂ ಬರವಣಿಗೆ ಮಾಡಬೇಕು ಅಂತ ಕೂತಾಗ ಕೆಲವರಷ್ಟು ಚಾಯ್ಸಸ್ ಅವನ ಸುತ್ತಮುತ್ತ ಓಪನ್ ಆಗ್ತಾ ಹೋಗುತ್ತೆ. ಆ ಚಾಯ್ಸಸ್ ಅಲ್ಲೇ ಈಗ ಒಬ್ಬ ರೈಟರ್, ಒಬ್ಬ ಬರಹಗಾರ, ಒಬ್ಬ ಪಾತ್ರ ಎದುರ್ಕೊಂಡಾಗ ಏನಾಗುತ್ತೆ ಅನ್ನೋದು. ಅಂದ್ರೆ ಸುಮಾರು ಸಲ ನಾವೇನ್ ಮಾಡ್ತೀವಿ, ಕಥೆಗಾರರಾಗಿ ನಮ್ಮ ಯೋಚನೆಗಳನ್ನ, ನಮ್ಮ ಭಾವನೆಗಳನ್ನ ಜಗತ್ತಿಗೆ ಸಾರಬೇಕು ಅನ್ನೋ ರೀತಿಯಲ್ಲಿ ಪಾತ್ರಗಳ ಮೂಲಕ ಅದನ್ನ ಹೇಳಿಸ್ಬಿಡ್ತೀವಿ. ಬಟ್ ಆ ಪಾತ್ರಗಳು ತಿರುಗಿ ನಿಂತ್ರೆ, ಆ ಪ್ರಶ್ನೆ ನಮ್ಮನ್ನೇ ಕೇಳಿದಾಗ ಏನಾಗುತ್ತೆ? ಈ ತರದ ಒಂದು ಹೊರಹಲ್ಲಿ ತುಂಬಾ ಮುಕ್ತವಾಗಿ ತೆರೆಕೊಳ್ತಾ ಹೋಗುತ್ತೆ ಚಿತ್ರ. ಸೊ ಫಿಸಿಕ್ಯಾಲಿಟಿ ನಲ್ಲಿ ಸ್ವಲ್ಪ ನಾವು ಅಷ್ಟು ಕೆಲಸ ಮಾಡಿದ್ವಿ. ನಾನು ಸೂರ್ಯ ಅವ್ರು ಹೇಳಿದೆ, ಸರ್ ನಾನು ಸ್ವಲ್ಪ ದಪ್ಪ ಆಗ್ತೀನಿ ಸ್ವಾಮಿ, ಒಂದು 20 kg ದಪ್ಪ ಆಗ್ತೀನಿ, ಅದಾಗ್ತೀನಿ ಇದಾಗ್ತೀನಿ. ಕೆಲವು ಬಾಡಿ ಲ್ಯಾಂಗ್ವೇಜಸ್ ಮೇಲೆ ಸ್ವಲ್ಪ ಮೈನ್ಯೂಟ್ ಆಗಿ ಕೆಲಸ ಮಾಡಿದ್ವಿ. ಹೀಗೆ ಇಟ್ ವಾಸ್ ಅ ವೆರಿ ಇಂಟ್ರೆಸ್ಟಿಂಗ್ ಪ್ರಾಸೆಸ್. ಯಾಕೆಂದ್ರೆ ಎಲ್ಲೂ ನಾವು ಹೇಳಿದ ಮಾತನ್ನ ಡೈರೆಕ್ಟ್ ಆಗಿ ಅಲ್ಲಗಳಿದೆ, ಅದಕ್ಕೊಂದು ಮಾನ್ಯತೆ ಕೊಟ್ಟು ಅದು ಎಷ್ಟು ನಿಜವಾಗ್ಲೂ ಸೂಕ್ತನ ಇಲ್ವಾ ಅನ್ನೋ ಒಂದು ವಿಶ್ಲೇಷಣೆ ಮಾಡಿ ಮುಂದುವರಿದಿರೋದಂತಹ ಸಿನಿಮಾ. ಸೊ ತುಂಬಾ ಬ್ಯಾಲೆನ್ಸ್ಡ್ ಸಿನಿಮಾ ಹಾಗೆ ನೋಡ್ಬೋದು. ಟೆಕ್ನಿಕಲಿ ಇಟ್ಸ್ ವೆರಿ ಬ್ಯಾಲೆನ್ಸ್ಡ್ ಫಿಲ್ಮ್. ಸೊ ಇವ್ರು ಹೇಳ್ದಂಗೆ ಕಮರ್ಷಿಯಲ್ ಅಲ್ಲ ಅಂತ ಯಾಕೆ ಅನ್ಸುತ್ತೆ ಜನಕ್ಕೆ ಅಂದ್ರೆ ದೊಡ್ಡ ಫೈಟ್ ಇಲ್ಲ ಅಂದ್ರೆ ಕಮರ್ಷಿಯಲ್. ಇತ್ತೀಚೆಗೆ ಬರ್ತಾರಂತ ಮೂವೀಸ್ ಗಳಲ್ಲಿ ಒಂದು ಐಟಮ್ ನಂಬರ್, ಒಂದು ಡ್ಯಾನ್ಸ್, ಮತ್ತೆ ಅದ್ರ ಜೊತೆಗೆ ಫೈಟ್ಸ್, ಡ್ಯಾನ್ಸ್ ಸಾಂಗ್ ಇದೆ. ಬಟ್ ಒಂದ್ ಏನ್ ಅನ್ಸುತ್ತೆ, ನಶೆಯೋ ನಕಾಶೆಯೋ ಅನ್ನೋ ಹಾಡು ಶ್ರುತಿ ಹರಿಹರನ್ ಅವರು ಪರ್ಫಾರ್ಮ್ ಮಾಡಿರೋದು ಹಾಡು, ಅದ್ರಲ್ಲಿ ಡ್ಯಾನ್ಸ್ ಇದೆ. ಇಟ್ಸ್ ಅ ಒನ್ ಟೇಕ್ ಸಾಂಗ್. ಅದ್ರ ಬಗ್ಗೆ ಹೆಚ್ಚು ಮಾತಾಡಬೇಕು ಅವರು. ಬಟ್ ಏನ್ ಇಂಟ್ರೆಸ್ಟಿಂಗ್ ಅಂತಂದ್ರೆ ಫಿಸಿಕಲ್ ವೈಲೆನ್ಸ್ ಒಂದೇ ನಿಜವಾಗ್ಲೂ ನಮಗೆ ಇಂಪ್ಯಾಕ್ಟ್ಫುಲ್ ಆಗೋದು ಅನ್ನೋ ಒಂದು ಅಸಂಪ್ಷನ್ ಇದೆ. ಬಟ್ ನಾವು ದಿನ ಜೀವನ ಮಾಡ್ತಾ ಇದೀವಿ. ಸಣ್ಣ ಸಣ್ಣ ಮಾತುಗಳೇ ಎಷ್ಟು ಬೇರು ಬಿಡುತ್ತೆ, ಎಷ್ಟೆಷ್ಟು ನಮ್ಮನ್ನ ದೂರ ಮಾಡುತ್ತೆ. ದೂರ ಇಟ್ಟವರನ್ನ ಇನ್ನೂ ಹಾಗೆ ಮುಂದುವರಿಬೇಕು ಅನ್ನೋ ಒಂದು ಪ್ರಲೋಭನೆಯಲ್ಲಿ ಮುಂದುವರಿಸುತ್ತೆ. ಈ ತರ ಕೆಲವು ಅಂಶಗಳನ್ನ, ಆ ಮಾತುಗಳಿಗೆ ಒಂದು ಪದನ ಸೇರಿಸಿ ಸಾರಾಂಶ ಚಿತ್ರ ಬಂದಿದೆ ಅಂತ ನನಗೆ ಅನ್ಸುತ್ತೆ. ಓಕೆ. ಅಂಡ್ ಫ್ರಮ್ ದ ಪ್ರೊಡ್ಯೂಸರ್ಸ್ ಆಫ್ ಲೂಸಿಯಾ ಅಂಡ್ ಬದ್ಮಾಶ್ ಅಂತ ಅಂದ್ಬಿಟ್ಟು ನೋಡ್ತೀವಿ. ಸೊ ಲೂಸಿಯಾದಲ್ಲಿ ಆಕ್ಚುಲಿ ಒಂದು ಕ್ರೌಡ್ ಫಂಡೆಡ್ ಮೂವಿ ಆಗಿತ್ತು ಅಂಡ್ ದಟ್ ವಾಸ್ ಅ ಗ್ರೇಟ್ ಹಿಟ್ ಆಕ್ಚುಲಿ. ಅದರಲ್ಲಿ ಒಂದು 2 ದುನಿಯಾನ ತೋರಿಸ್ಬಿಟ್ಟು ಇದರಲ್ಲಿ ಯಾವ್ದು ರಿಯಲ್, ಯಾವ್ದು ಇಮ್ಯಾಜಿನೇಷನ್ ಅನ್ನೋದು, ಕನಸು ಅನ್ನೋದನ್ನ ನೀವೇನೆ ಊಹಿಸ್ಕೊಳ್ಳಿ ಅಂತ ಹೇಳಿ ಬಿಟ್ಟಿದ್ದು ಉಂಟು. ತಲೆಗೆ ಬಹಳಷ್ಟು ಹುಳಾನ ಬಿಟ್ಟಿದ್ರು. ಸೊ ಈ ಮೂವಿನಲ್ಲೂ ನಾವೇನಾದ್ರೂ ಆ ತರ ಹುಳ ಬಿಡುವಂತಹ ಅಂಶನ ಬ್ಲಾಕ್ ಅಂಡ್ ವೈಟ್ ದುನಿಯಾನ ನೋಡ್ಬೋದಾ? ಪವನ್ ಇರೋ ಇಂಟೆಲಿಜೆನ್ಸ್ ಗೆ ಅವರು ಇಂಟೆಲಿಜೆಂಟ್ ಸಿನಿಮಾ ಮಾಡಬಹುದು. ಅದರಲ್ಲೂ ಸಾಕಷ್ಟು ಎಮೋಷನ್ ಇದೆ. ಇಟ್ ವಾಸ್ ಅನ್ ಎಮೋಷನಲ್ ಫಿಲ್ಮ್, ಬಟ್ ಆಲ್ಸೋ ದೇರ್ ವಾಸ್ ಅ ಲಾಟ್ ಆಫ್ ಇಂಟೆಲಿಜೆನ್ಸ್ ಇದೆ. ನಾನು ನನ್ನ ಕ್ಲಾಸ್ಗೆ ಫಸ್ಟ್ ರ್ಯಾಂಕ್ ಬಂದಿಲ್ಲ, ನಾನು ಎಲ್ಲಿಂದ ಇಂಟೆಲಿಜೆಂಟ್ ಸಿನಿಮಾ ಮಾಡಿ. ಬಹಳ ಎಮೋಷನಲ್ ಆಗಿ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಎಲ್ಲ ಮೂವೀಸ್ ಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು. ಆಕ್ಚುಲಿ ಫಸ್ಟ್ ಬೆಂಚ್ ಅವರೆಲ್ಲ ಕ್ಲಾಸ್ ಅಲ್ಲಿ ಅಟೆನ್ಷನ್ ಕೊಟ್ಟಿಲ್ಲ ಅಂದ್ರೆ ಎಕ್ಸಾಮ್ ನಲ್ಲಿ ಮಾರ್ಕ್ ಬರ್ತಾ ಇಲ್ಲ, ಓದಿದ್ರೆ ನೆನಪಿರ್ತಾ ಇರಲಿಲ್ಲ. ಓಕೆ, ಅವತ್ತು ಕ್ಲಾಸ್ ರೂಮ್ ನಲ್ಲಿ ಇಷ್ಟು ಕೇಳಿಸ್ಕೊಂಡೆ ಅಷ್ಟೇ ಎಕ್ಸಾಮ್ ನಲ್ಲಿ ಬರೆಯಕ್ ಆಗ್ತಾ ಇತ್ತು. ಅದಕ್ಕೆ ಒಂದ್ ಮಟ್ಟಿಗೆ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆದೆ, ಅದು ಬೇರೆ. ಬಟ್ ನಾನು ತುಂಬಾ ಭಾವುಕನಾದ ಮನುಷ್ಯ. ಬೈ ನೇಚರ್ ಐ ಆಮ್ ಕ್ವೈಟ್ ಎಮೋಷನಲ್. ದಟ್ ರಿಫ್ಲೆಕ್ಟ್ಸ್ ಇನ್ ದ ಫಿಲ್ಮ್. ಇಟ್ಸ್ ಅ ವೆರಿ ಎಮೋಷನಲ್. ಸೊ ಯಾವುದೇ ಟೈಮ್ ನಲ್ಲಿ ಆಗಲಿ ನಾನು ಆಡಿಯನ್ಸ್ ಗೆ ಇದ್ ನೋಡಿದ್ರ ಅದು ಇಂಟೆಲಿಜೆಂಟ್ ಆತರ ಮಾಡಕ್ ಪ್ರಯತ್ನ ಪಟ್ಟಿಲ್ಲ. ಡೀಟೇಲ್ ಗಳು ಹಾಕಿದೀನಿ, ಸಾಕಷ್ಟು ಲೇಯರ್ಸ್ ಇದೆ, ಸಾಕಷ್ಟು ಮೆಟಫರ್ಸ್ ಕೂಡ ಇದೆ. ಬಟ್ ಆ ಮೆಟಫರ್ ಎಕ್ಸೈಟ್ಮೆಂಟ್ ಅಲ್ಲಿ ಫಸ್ಟ್ ಟೈಮ್ ನೋಡೋರಿಗೆ ಕಥೆ ಕಳೆದು ಹೋಗ್ಬಾರ್ದು. ಓಕೆ. ಸೊ ಫಸ್ಟ್ ಟೈಮ್ ನೋಡಿದಾಗ್ಲೂ ಕಥೆ ಎಂಜಾಯ್ ಮಾಡ್ಬೇಕು, ಎಮೋಷನಲ್ ಆಗ್ಬೇಕು, ನಗಬೇಕು, ಅಳಬೇಕು, ಅವೆಲ್ಲ ಆಗತ್ತೆ. ಆಮೇಲೆ ಪದೇ ಪದೇ ನೋಡಿದಾಗ ಹೊಸ ಹೊಸ ಅರ್ಥಗಳು ಬರ್ಬೇಕು. ಬರಹಗಾರನ ಕಥೆ, ಪುಸ್ತಕದ ಕಥೆ. ಸೊ ಈ ಫಿಲ್ಮ್ ನೋಡಿದಾಗ್ಲೂ ಒಂದು ಪುಸ್ತಕ ಓದ್ ಬಂದೆ ಅನ್ನೋ ಒಂದು ಖುಷಿ ಬರ್ಬೇಕು. ಆ ರೀತಿ ಮಾಡಿರುವಂತಹ ಸಿನಿಮಾ. ಅಂಡ್ ಫ್ರಮ್ ದ ಪ್ರೊಡ್ಯೂಸರ್ ಆಫ್ ಲೂಸಿಯಾ ನೀವು ಹೇಳ್ದಂಗೆ ಕ್ರೌಡ್ ಫಂಡೆಡ್ ಫಿಲ್ಮ್. ಬಟ್ ಅದರಲ್ಲಿ ಬೇರೆ ಬೇರೆ ಸ್ಲ್ಯಾಬ್ ಅಲ್ಲಿ ಇನ್ವೆಸ್ಟ್ ಮಾಡಿದವರು 100ಕ್ಕೂ ಹೆಚ್ಚು ಜನಗಳಿದ್ರು. ಅದರಲ್ಲಿ ಹೈಯೆಸ್ಟ್ ಸ್ಲ್ಯಾಬ್ ಅಲ್ಲಿ ಇನ್ವೆಸ್ಟ್ ಮಾಡಿದವರು 12 ಜನಕ್ಕೆ ಪ್ರೊಡ್ಯೂಸರ್ ಕ್ರೆಡಿಟ್ ಅಂತ ಕೊಟ್ಟಿದ್ದೆ. ಸಿನಿಮಾನ ನೋಡಿದ್ರು ಇದು. ಸೊ ಅದರಲ್ಲಿ ಇದ್ದ ಒನ್ ಆಫ್ ದ ಪ್ರೊಡ್ಯೂಸರ್ಸ್ ರವಿ ಕಶ್ಯಪ್, ವಿಭಾ ಕಶ್ಯಪ್ ಪ್ರೊಡಕ್ಷನ್ಸ್. ಸೊ ಅವರು ಲೂಸಿಯಾನಲ್ಲಿ ಭಾಗಿಯಾಗಿದ್ದು ಒಂದ್ ಆಸ್ಪೆಕ್ಟ್ ಆದ್ರೆ, ಶ್ರುತಿ ನನಗೆ ಲೂಸಿಯಾ ಡೇಸ್ ಇಂದ ಫ್ರೆಂಡ್. ಅಂಡ್ ಇದಕ್ಕೆ ಮ್ಯೂಸಿಕ್ ಸಂಗೀತ ಸಂಯೋಜನೆ ಮಾಡಿರೋ ಉದಿತ್ ಹರಿದಾಸ್ ನನಗೆ ಲೂಸಿಯಾ ಇಂದ ಪರಿಚಯ. ನಿಮ್ಮ ಹೊರಟು ಹಾಡು ಮಾಡಿದ್ರು. ಅಂಡ್ ಅಫ್ ಕೋರ್ಸ್ ನಾನು ಲೂಸಿಯಾ ಜೊತೆ ಕ್ಲೋಸ್ಲಿ ಅಸೋಸಿಯೇಟೆಡ್ ಇದ್ದೆ. ಕ್ರೌಡ್ ಫಂಡಿಂಗ್ ಕ್ಯಾಂಪೇನ್ ಮ್ಯಾನೇಜ್ ಮಾಡಿದ್ ನಾನು ಬ್ಯಾಕ್ ಎಂಡ್ ಅಲ್ಲಿ. ಹೋಮ್ ಟಾಕೀಸ್ ವೆಬ್ಸೈಟ್ ಬಿಲ್ಡ್ ಮಾಡಿದ್ ನಾನು ಪವನ್ ಜೊತೆ. ಸೊ ನಮ್ಗೆಲ್ಲರಿಗೂ ಅದೊಂಥರ ಸ್ಟಾರ್ಟಿಂಗ್ ಪಾಯಿಂಟ್ ಫ್ರಮ್ ಎನ್ ಎಮೋಷನಲ್ ಪಾಯಿಂಟ್ ಆಫ್ ವ್ಯೂ. ವಿ ಆರ್ ಆಲ್ ಕ್ವೈಟ್ ಫಾಂಡ್ ಆಫ್ ಆರ್ ಮೆಮರೀಸ್. ಸೊ ಈ ತರ ಒಂದು ಆ ಟೀಮ್ ಇಂದ ಒಂದಷ್ಟು ಜನ ಮತ್ತೆ ಒಗ್ಗೂಡಿ ಸೇರ್ಕೊಳ್ಳಕ್ಕೆ ಸಾಧ್ಯವಾದಾಗ ಅದು ನಾವು ತುಂಬಾ ಖುಷಿಯಿಂದ ಹೇಳ್ಕೊಳ್ತಾರೆ from the producer of Lucian, not to create hype or anything. I'm sure it comes with its own responsibility. Yes. From the producer of Lucian, kudle adondu expectation kuda create ಮಾಡ್ತೀವಿ. But we have put it because ನಮಗೆ ಅದು ಒಂದು emotional connection. Yes, and natana he went on to be the solo producer in Badmash. Ravi Kashyap ಅದ್ಧೂರಿಯಾಗಿ ಪ್ರೊಡ್ಯೂಸ್ ಮಾಡಿದ ಸಿನಿಮಾ ಬದ್ಮಾಶ್. ಅಂಡ್ ಲೂಸಿಯಾ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಆಗಿತ್ತು. ಬದ್ಮಾಶ್ ಒಬ್ಬ ಹೊಸ ನಿರ್ದೇಶಕನ ಕಥೆ ಆಗಿತ್ತು.
ಇದು ನನ್ನ ಮೊದಲನೇ ನಿರ್ದೇಶನ. ಸೊ ರವಿ ಕಶ್ಯಪ್ ಹ್ಯಾಸ್ ಬೀನ್ ದಟ್ ಪ್ರೊಡ್ಯೂಸರ್. ಹೊಸಬರಿಗೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಹೊಸ ಕಥೆಗಳನ್ನ ಬ್ಯಾಕ್ ಮಾಡುವಂತ ಪ್ರೊಡ್ಯೂಸರ್ ಅವರು. ಸೊ ಈ ಕಥೆ ಜೊತೆ ಅವ್ರ ಜೊತೆ ಕೈ ಜೋಡಿಸಿ ಜನಗಳ ಮುಂದೆ ಬರ್ತಾ ಇದೆ. ಎಸ್, ಅಂಡ್ ಒಬ್ಬ ನಟನಾಗಿ ಮೂವೀಸ್ ಗಳು ಹೊರತುಪಡಿಸಿ ಇವಾಗ ಟ್ರೆಂಡಿಂಗ್ ನಲ್ಲಿ ಬೇರೆ ಭಾಷೆಗಳು ಇರೋದು ಅಂತ ಹೇಳಿದ್ರೆ OTT ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ವೆಬ್ ಸೀರೀಸ್ ಗಳು ಬರ್ತಾ ಇದೆ. ಕನ್ನಡದಲ್ಲಿ ಅಷ್ಟು ವೆಬ್ ಸೀರೀಸ್ ಗಳನ್ನ ನಾವು ನೋಡೋದಕ್ಕೆ ಸಿಗ್ತಾ ಇಲ್ಲ. ಮೇ ಬಿ ಅದು ಆಕ್ಟರ್ಸ್ ಗಳ ಒಂದು ಕೊರತೆಯಿಂದನ ಅಥವಾ ಬೇರೆ ಏನಾದ್ರು ಅಂದ್ರೆ ಲೈಕ್ ನಮಗೆ ಆ ತರದ ಒಂದು ಎಲಿಮೆಂಟ್ಸ್ ಗಳು ಸಿಗ್ತಾ ಇಲ್ಲ ಅಂತ ಅನ್ಕೋಣ. ಹೇಗೆ OTT ಕರ್ನಾಟಕ ಜನತೆಗೆ ಯಾವಾಗ್ಲೂ ಒಂಥರ ವಿತಂಡವಾಗಿ ನಿಂತಿದೆ. ಹಾಗೆ ನೋಡಕ್ ನಮ್ಮಲ್ಲೇ ಎಷ್ಟೊಂದು ಜನ OTT ಪ್ಲಾಟ್ಫಾರ್ಮ್ಸ್ ಕ್ರಿಯೇಟ್ ಮಾಡೋಕ್ಕೂ ಟ್ರೈ ಮಾಡೋದು. ನಮ್ಮ ಫಿಕ್ಸ್ ಅಂತ ಆಕ್ಚುಲಿ ಇದೆ ಅನ್ಸುತ್ತೆ. ಸೆವೆರಲ್ ಪೀಪಲ್ ಟ್ರೈ ಟು ಡೂ ದಟ್. ಬಟ್ ನನಗೇನ್ ಅನ್ಸುತ್ತೆ ಅಂದ್ರೆ ನಾವು ಕನ್ನಡಿಗರು ತುಂಬಾ ವಿಶಾಲ ಮನಸ್ಸು. ನಾವ್ ಎಲ್ಲದನ್ನೂ ನೋಡ್ತೀವಿ. ನಾವು ತಮಿಳನ್ನು ನೋಡ್ತೀವಿ, ತೆಲುಗು ನೋಡ್ತೀವಿ, ಇಂಗ್ಲಿಷ್ನು ನೋಡ್ತೀವಿ. ವಿ ಆರ್ ಹಂಗ್ರಿ ಪೀಪಲ್ ಲೈಕ್ ದಟ್. ಆರ್ಟಿಸ್ಟಿಕ್ಲಿ ಆಲ್ಸೋ ವಿ ಆರ್ ವೆರಿ ಹಂಗ್ರಿ ಪೀಪಲ್. ಬಟ್ ಹಾಗಂತ ನಮ್ದ್ರಲ್ಲ ಕ್ಷಮತೆ ಇಲ್ಲ ಅಂತಲ್ಲ, ನಟರಿ ಇಲ್ಲ ಅಂತಲ್ಲ, ಅದು ತುಂಬಾ ಸುಳ್ಳಿನ ಮಾತಾಡ್ತಾರೆ. ಖಂಡಿತ ಅಲ್ಲ. ನನಗೇನ್ ಅನ್ಸುತ್ತೆ ಅಂದ್ರೆ ಯಾವುದೇ ಒಂದು ಲೈಫ್ ಸೈಕಲ್ಗೆ ಒಂದು ನಿರ್ದಿಷ್ಟವಾದ ಸಮಯ ಬೇಕಾಗುತ್ತೆ. ಯೋಗ ಯೋಗ್ಯತೆ ಎರಡು ಕೂಡ ಬರಬೇಕು ಅಂತ ಹೇಳ್ತಾರೆ. ಸೊ ಐ ಥಿಂಕ್ ಆ ಯೋಗ್ಯತೆ ನಾವು ಬಳಸ್ಕೊಂಡು ಬಂದಿದ್ದೀವಿ. ಯೋಗ ಬರೋದಕ್ಕೆ ಅದಕ್ಕೊಂದು ಟೈಮ್ ಬೇಕಾಗುತ್ತೆ. ಸೊ ಐ ಥಿಂಕ್ ದಟ್ ಇಸ್ ಡ್ಯೂ. ಯಾಕಂದ್ರೆ ನೀವು ನೋಡಿದ್ರೆ ಇವಾಗ 12ರಿಂದ 13 ಸಿನಿಮಾ ಒಂದು ವೀಕೆಂಡ್ ರಿಲೀಸ್ ಆಗ್ತದೆ. ಈ ಎವ್ರಿಬಡಿ ನೋಸ್ 12ರಿಂದ 13 ಸಿನಿಮಾ ರಿಲೀಸ್ ಆದ್ರೆ ಎಷ್ಟು ಅಂತ ಜನ ನೋಡ್ಲಿಕ್ಕೆ ಆಗುತ್ತೆ. ಸೊ ಇವಾಗ OTT ಅನ್ನೋದು ಎಲ್ಲರ ಕೈಯಲ್ಲಿದೆ, ಎಲ್ಲರ ಮನೆಗಳಲ್ಲಿದೆ. ತುಂಬಾ ಈಸಿಯಾಗಿ ರೀಚ್ ಆಗುವಂತಹ ಪ್ಲಾಟ್ಫಾರ್ಮ್. ಮಧ್ಯದಲ್ಲಿ ಕ್ಲಾರಿಫೈ ಮಾಡೋಣ, ಟೆಲಿಗ್ರಾಮ್ ನಲ್ಲಿ ಬರೋದು OTT ಅಲ್ಲ. ಒಂದು ಬಾಟ್ ಹಾಕ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳೋಂಥದ್ದು. ಎಲ್ಲರೂ ಸುಮಾರು ಜನ ನಂಗೆ ಹೇಳಿದ್ದಾರೆ, ಗಂಟು ಮುಟ್ಟೆ ಇದರಲ್ಲಿ ಟೆಲಿಗ್ರಾಮ್ ನಲ್ಲಿ ಬಂತು ನೋಡಿದೆ, ತುಂಬಾ ಚೆನ್ನಾಗಿದೆ, ಶಿವಾಜಿ ಸುರತ್ನಲ್ಲಿ ಇಲ್ಲಿ ನೋಡಿದೆ, ಅಲ್ಲಿ ನೋಡಿದೆ ಅಂತ ಎಷ್ಟು ಅಂತ ರಿಪೋರ್ಟ್ ಮಾಡಿ ಎಷ್ಟು ಅಂತ ತೆಗ್ಸಕ್ಕಾಗತ್ತೆ. ಟೆಲಿಗ್ರಾಮ್ ನಲ್ಲಿ ಬರೋದು OTT ಅಲ್ಲ. ದಯವಿಟ್ಟು ಟೆಲಿಗ್ರಾಮ್ ನಲ್ಲಿ ಸಿನಿಮಾ ನೋಡ್ಬೇಡಿ. ನಾವು ಹೆಚ್ಚೆಚ್ಚು ಸಿನಿಮಾ ನಿಮ್ ಮುಂದೆ ತರಲಿಕ್ಕೆ ಹೆಲ್ಪ್ ಮಾಡುವಂತಹ ಏನಂತಾರೆ ಸಪೋರ್ಟ್, ಆಕ್ಷನ್, ನೀವು ಕರೆಕ್ಟ್ ಆಗಿರೋ ಪ್ಲಾಟ್ಫಾರ್ಮ್ ನಲ್ಲಿ ಅದ್ ನೋಡಿದಾಗ ನಮಗೂ ಒಂದು ಇನ್ಕಮ್ ಅಂತ ಆಗತ್ತೆ. ಅದು ನಾವೇನ್ ಕೆರೆ ನೀರ್ನ ಕೆರೆಗೆ ಚೆಲ್ತೀವಿ, ನಾವೆಲ್ಲ ಅಂದ್ರಿಯಾಗಿ ಕಾಯ್ತಾ ಇರೋದು ಕಥೆಗಳು ಹೇಳೋದಕ್ಕೋಸ್ಕರ. ಸೊ ಪ್ಲೀಸ್ ಪೈರಸಿ ಮಾಡ್ಬೇಡಿ ಅಂತ ಹೇಳೋಕ್ಕೂ ಮುಂಚೆ ಪೈರಸಿ ಅನ್ನೋದು ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಅವಾಗ ಅದ್ ಮಾಡದೇ ಇರೋದಕ್ಕೆ ಗೊತ್ತಾಗತ್ತೆ. ಗೊತ್ತಿಲ್ದಲೇ ಮಾಡ್ತಾ ಇದ್ದಾರೆ ಸುಮಾರು ಜನ. ದಯವಿಟ್ಟು ಮಾಡಿ. ತುಂಬಾ ಜನರ ಒಂದು ಹೊಟ್ಟೆ ಮೇಲೆ ಹೊಡೆಯುವಂತ ಒಂದು ಕೆಲಸನ ಬಹಳಷ್ಟು ಜನ ಮಾಡ್ತಾ ಇದ್ರ. ಅದ್ರಲ್ಲಿ ನಮ್ಮವ್ರು ಇರ್ತಿರೋ ಇಲ್ಲ ಬೇರೆಯವ್ರು ಇರ್ತಿರೋ ಅದು ಗೊತ್ತಿರೋದಿಲ್ಲ. ಬಟ್ ಆದ್ರೆ ಯಾರೇ ಮಾಡ್ತಾ ಇದ್ರು ಕೂಡ ಅದನ್ನ ನಿಲ್ಸಿ ಅಂತ ಹೇಳ್ತಾ ಇದೀವಿ.